ತುರುಕಿಲ್ಲ, ಚೆನ್ನಾಗಿದೆ ಮೂವಿ. ಸಲಾರ್ಗೆ ಕಾಂಪಿಟೇಷನ್ ಕೊಡುತ್ತೆ 101% ಕೊಟ್ಟೇ ಕೊಡುತ್ತೆ. ಅಬ್ಬರಿಗೆ ತತ್ತರಿಸಿದ ಸಲಾರ್ ಹೊಡೆಯಂತ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಅಣ್ಣ ಮೂವಿ ಮಾತ್ರ ಅಲ್ಟಿಮೇಟ್ ಆಗೈತೆ. ಒಂದು ಪಾಯಿಂಟ್ ಬಿಡ್ದಂಗೆ ನೋಡ್ರಿ, ಸಕ್ಕದ ಬಂದೈತೆ ಮೂವಿ. ಸಲಾರ್ಗೆ ಕಾಂಪಿಟೇಷನ್ ಕೊಡುತ್ತಾ ಸರ್ ಸಲಾರು ಇಲ್ಲ, ಡ್ರಿಂಕಿನೂ ಇಲ್ಲ, ಬಂಕಿನೂ ಇಲ್ಲ. ನಮ್ಮನ್ನಕ್ಕೆ ಮೂವಿ ಸರ್ ಇದು ಫಸ್ಟ್ ರಾಜಕಾರಣಿ ಅವರು ಬಂದು ನೋಡ್ಬೇಕಿದು. ಡಿ ಬಾಸ್ ಯಾವ್ದು ರೈತರ ಪರವಾಗಿ ಯಾವ 3 ಪಕ್ಷದವರು ಯಾರು ಇಲ್ಲ ಇರೋದು. ನಮ್ಮ ದರ್ಶನ್ ಅವರು, ದರ್ಶನ್ ಹಿಂದೆ ನಾವು ಸೆಲೆಬ್ರಿಟಿ ಎಲ್ಲರೂ ಇರ್ತೀವಿ. 100 days ಅಲ್ಲ 200 days ಓಡುತ್ತಿದ್ದು. ನಾವೇನು ಮಾತಾಡಲ್ಲ, ಮೂವಿ ಮಾತಾಡುತ್ತೆ. ಜೈ ಡಿ ಬಾಸ್, ನಾವೇನು ಮಾತಾಡಲ್ಲ, ಮೂವಿ ಮಾತಾಡುತ್ತೆ. ಯಾರು ಇಷ್ಟು ಮೂವಿ ಹೇಗಿತ್ತು ಸರ್? ಸರ್ ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ನೋಡೋಂಥ ಸಿನಿಮಾ. ತುಂಬ ಎಲ್ಲ ಒಂದು ತುಮಕೂರು ಜನತೆ ಇರ್ಬೋದು, ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಚೆನ್ನಾಗಿ ನೋಡೋವಂಥ ಫಿಲಮ್ಮು ನೋಡ್ತಾ ಇದ್ದೀವಿ ಸರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ಯಾಕೆಂದ್ರೆ ಬಾಸ್ ಇದು ಒಂಥರ ಹೊಸ ಲುಕ್ಕು. ಎಲ್ಲ ಪ್ರೇಕ್ಷಕರು ಏನಂತ ಹೇಳೋದು ಅಂತಂದರೆ, ಈಗ ಮೊಬೈಲಲ್ಲೆಲ್ಲ ಪ್ರಿವಸಿ ಮಾಡ್ತಿದ್ದಾರೆ, ದಯವಿಟ್ಟು ನೋಡೋಕೆ ಹೋಗ್ಬೇಡಿ. ಥಿಯೇಟ್ರಲ್ಲೇ ಬಂದು ನೋಡಿ. ಒಂದು ಮೂವಿ ಒಂದು ರೈತರಿಗೋಸ್ಕರ ಮಾಡಿರೋಂಥದ್ದು ಇದು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಅಲ್ಟಿಮೇಟು ಅಂತ ಅಂದ್ಬಿಟ್ಟು ಹೇಳ್ಬೋದು ನಾವು. ರೈತರಿಗೆ ಏನೇನು ಆಗ್ತಿದೆಯೋ ಒಂದು ಅನಾಹುತಗಳನ್ನ ಈ ಫಿಲಮಲ್ಲಿ ತೋರಿಸ್ತಾ ಇದ್ದಾರೆ. ಇದನ್ನು ರೈತರುಗಳಿಗೋಸ್ಕರ ಅಂತಲೇ ಮಾಡಿರೋದು. ತುಂಬ ಫೇವ್ರೇಟು ಮೂವಿ ಇದು. ದಯವಿಟ್ಟು ಎಲ್ಲರೂ ಪ್ರೈವಸಿ ಮಾಡೋಕ್ಕೆ ಹೋಗಬೇಡಿ, ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಅಂದ್ಬಿಟ್ಟು ನಮ್ಮ ತುಮಕೂರು ಜಿಲ್ಲಾ ಸಂಘದಿಂದ ನಮ್ಮ ಗಿರೀಶ್ ಕೊಟ್ಟರು ಕೇಳ್ಕೊತೀವಿ. ಹಾಗೆ ನಾವು ಕಾರ್ಯದೇಶ ಸಂತೋಷ ಅಂತೇಳಿ ದಯವಿಟ್ಟು ಪ್ರೈವಸಿ ಮಾಡಬೇಡಿ, ಆದಷ್ಟು ಥಿಯೇಟ್ರಲ್ಲೇ ಬಂದು ನೋಡಿ. ರೈತರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ. ಮೂವಿ ಹೇಗಿತ್ತು ಗುರು? ಮೂವಿ ಹೇಗಿತ್ತು? ಸೂಪರ್ ಆಗಿದೆ, ನೈಸ್, ಸೂಪರ್ ಮೂವಿ. ಹೇಗಿತ್ತು ಗುರು? ಮೂವಿ ಮೂವಿ ಹೇಗಿತ್ತು? ಮೂವಿ ಹೇಗಿತ್ತು? ಎಕ್ಸಲೆಂಟ್. ಮೆಸೇಜ್ ಮಾತ್ರ ಸೂಪರ್ ಆಗಿದೆ. ಸೂಪರ್ ನೋಡಿ ಮಾತಾಡೋದು. ಫಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಸೂಪರ್ 100 days ಪಕ್ಕ. ಸೂಪರ್ ಆಗಿದೆ, 100 days ಪಕ್ಕ ಅಣ್ಣ. ಹೇಗಿದೆ ಸರ್? ಏನು ಇಷ್ಟ ಆಯ್ತು ಮೂವಿಲಿ? ಫಸ್ಟ್ ಕ್ಲಾಸ್ ಇದೆ ಸರ್, ಎಲ್ಲ 100 days ಸೂಪರ್. ಮೂವಿ ಹೇಗಿದೆ ಗುರು? ಏನು ಇಷ್ಟ ಆಯ್ತು ಮೂವಿ? ಹೇಗಿದೆ ಗುರು ಮೂವಿ? ಸೂಪರ್ ಚೆನ್ನಾಗಿದೆ ಮೂವಿ. ಮೂವಿ ಹೇಗಿತ್ತು ಗುರು? ಏನು ಇಷ್ಟ ಆಯ್ತು ಮೂವಿಲಿ? ಎಲ್ಲ ಇಷ್ಟ ಆಯಿತು, ಎಲ್ಲ ಚೆನ್ನಾಗಿದೆ. ಹೇಗಿದೆ ಮೂವಿ? ಡಿ ಬಾಸ್ ಹೇಗಿದೆ ಗುರು? ಏನು ಇಷ್ಟ ಆಯ್ತು ಮೂವಿಲಿ? ಸೂಪರ್ ಸರ್. 100 days ಪಕ್ಕ ಸರ್. ಸಕ್ಕತ್ತಾಗಿ ಬಂದಿದೆ ಫಿಲಮ್. ಸೂಪರ್ ಸೂಪರ್ ಮೂವಿ ಹೇಗಿತ್ತು? ಸೂಪರ್ ಹೇಗಿದೆ ಗುರು? ಸೂಪರ್ ಅಣ್ಣ, ಸೂಪರ್. ಜೈ ಜಿ ಬಾಸ್, ಜೈ ಕಾಟೇರ ಮಾಸ್ಟರ್, ಜೈ ಡಿ ಬಾಸ್. ಸೂಪರ್ ಸೂಪರ್ ಆಗಿದೆ. ಸೂಪರ್ ಬಾಸ್ ಎಲ್ಲ ಇದೇ ಥರ ನಡ್ಕೊಂಡು. ಹೇಗಿತ್ತು ಗುರು ಮೂವಿ? ಮೂವಿ ಹೇಗಿತ್ತು ಗುರು? ಮೂವಿ ಹೇಗಿತ್ತು? ಸೂಪರ್ ಸೂಪರ್ ಬಾಸ್ ಮೂವಿ, ಸೂಪರ್ ಸೂಪರ್ ಸೂಪರ್. ಎಲ್ಲರೂ ಹೋಗಿ ದಯವಿಟ್ಟು 55 ಫಿಲಮ್ ಹೆಂಗ
ಸೂಪರ್ 100 ಡೇಸ್ ಪಕ್ಕ ಸೂಪರ್ ಸೂಪರ್ ಮೂವಿ ಆಗಿತ್ತು ಸೂಪರ್ ಮೂವಿ ಆಗಿತ್ತು ಸೂಪರ್ ಬಂದ್ ನೋಡಿ ಮೂವಿ ನಮ್ಮ ಭಾಷೆ ಇಷ್ಟ ಆದ್ರು ಮೂವಿ ಇಷ್ಟ ಆಗಿಂದ ನಮ್ಮ ಭಾಷೆ ಇಷ್ಟ. ನಮ್ಮ ಬಾಸ್ ಬಗ್ಗೆ ಮಾತಾಡಂಗಿಲ್ಲ. ಸೂಪರ್ ಆಗಿ ಚಿಂದಿ ಚಿತ್ರಾನ್ನ ಮೊಸರನ್ನ. ಯಾವಾಗ ಏನು ಗೊತ್ತಾಗೈತೆ ಗುರು. ಹೇಗಿದೆ ಮೂವಿ ಕಾಟೇರ ಮೂವಿ ಒಂದು ಡೈಲಾಗ್ ಹೇಳ್ತೀನಿ, ಗಂಡ್ಸ ಮೇಲೆ ಬೆವರು ಸುರಿಸ್ಬೇಕು, ಗಂಡ್ಸ ಮೇಲೆ ಯಾರು ಹೆಣ್ಮಕ್ಳ ಜೈ ಕುಲ್ಕೊಂಡು ಹೋಗ್ಬಾರ್ದು. ಈ ಫಿಲಮ್ನ ಡಿ-ಬಾಸ್ ಅವ್ರು ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು. ಇನ್ನೊಂದು ಹೇಳಬೇಕು ಅಂದರೆ ಜಾತಿ ಅನ್ನೋರು ಬಂದು ಫಿಲಮ್ ನೋಡ್ರಿ, ಆಮೇಲೆ ಗೊತ್ತಾಗುತ್ತೆ ಜಾತಿ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲೂ ಇಷ್ಟು ದಿವಸ ಕಾದಿಕ್ಕೆ ಈ ಫಿಲಮ್ ನೋಡೋಕ್ಕೆ ತುಂಬ ಖುಷಿ ಆಗ್ತೈತೆ. ಹಬ್ಬದ ವಾತಾವರಣನೇ ಕಂಡೈತಿಲ್ಲಿ. ಇನ್ನು ಹೀಗೆ ನೋಡ್ತೀರಾ, ಬೆಳಗ್ಗೆ ಸೆಲೆಬ್ರೇಷನ್ ನೋಡಿ ಆಮೇಲೆ ಗೊತ್ತಾಗುತ್ತೆ. ಒಂದೇ ಒಂದ್ಸರಿ ಒಂದು ಫಿಲಮ್ ನೋಡಿ ಆಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಫಿಲಮ್ ಏನು ಅಂತ. ನಮ್ಮ ಬಾಸ್ ಏನು ಯಾರಿಗೇನು ಕಮ್ಮಿ ಇಲ್ಲ, ಎಲ್ಲರಿಗೂ ಒಬ್ಬರೇ ಬಾಸು, ಅವರೇ ನಮ್ಮ ಡಿ-ಬಾಸು. ಜೈ ಡಿ-ಬಾಸ್.